ನೆರೆದಿರತಕ್ಕಂಥ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ನನ್ನ ನಮಸ್ಕಾರಗಳು ಪ್ರಪ್ರಥಮವಾಗಿ. ಹಾಗೆ ಇಲ್ಲಿ ನಮ್ಮನ್ನೆಲ್ಲ ಲೋಕಕ್ಕೆ ಪರಿಚಯ ಮಾಡಿಸಕ್ಕೆ ಬಂದಿರುವಂತಹ ನಮ್ಮ ಮಾಧ್ಯಮ ದೇವರುಗಳಿಗೆ ಅವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಿನಿಮಾ ಬಗ್ಗೆ ಹೇಳೋದಾದರೆ ತಾಯವ್ವ ಅನ್ನೋದು ಒಂದು ವಿಭಿನ್ನವಾದ ಚಿತ್ರ. ಹೇಗೆ ಕಾಮಿನಿ ಮೇಡಮ್ ಹೇಳಿದ್ರು ಆಫ್ ಬೀಟ್ ಮೂವಿ ಅಂತ, ಆ ಜಾನರಲ್ಲಿ ಬರುವಂಥ ಸಿನಿಮಾ ಇದು. ಇದರಲ್ಲಿ ಪ್ರಪ್ರಥಮವಾಗಿ ನಾನು ಏನಾದ್ರು ಹೇಳಬೇಕು ಅಂತಂದರೆ ನಮ್ಮ ಗೀತಪ್ರಿಯ ಮೇಡಮ್ ಅವರ ಸಾಧನೆ. ಯಾಕೆ ಅಂದರೆ ಅವ್ರು ಯಾವತ್ತೂ ಕೂಡ ಹಾಡನ್ನು ಹಾಡಿಲ್ಲ ಅಂತೆ. ಈ ಸಿನಿಮಾದಲ್ಲಿ 11 ಬಿಟ್ ಸಾಂಗ್ಸ್ ಇದೆ, ಎಲ್ಲ ಅವರೇ ಹಾಡಿದ್ದಾರೆ. ಕೈಂಡ್ಲಿ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ 11 ಹಾಡುಗಳಿಗೆ ಅವರೇ ದನಿಯಾಗಿದ್ದಾರೆ. ಯಾಕೆ ಅಂದರೆ ನಮ್ಮ ಮೆಂಟರ್ ಆಗಿರುವಂತಹ, ನಮ್ಮ ಬೆನ್ನೆಲುಬಾಗಿರುವಂತಹ ಬಾಮ ಹರೀಶಣ್ಣ ಹೇಳಿದ್ರು, ಇಲ್ಲಪ್ಪ ಬೇರೆ ಹಿನ್ನೆಲೆ ಸಂಗೀತಗಾರರನ್ನು ಇಟ್ಕೊಂಡು ಹಾಡೋದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಇದು ವಿಭಿನ್ನವಾದ ಪ್ರಯತ್ನ. ಪಾತ್ರ ಮಾಡ್ತಾ ಇರೋರೇನೆ ಹಾಡಿದ್ರೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನಮ್ಮ ಸಿನಿಮಾಗೆ. ದಯವಿಟ್ಟು ಅವ್ರ ಹತ್ರನೇ ಹಾಡಿಸಿ ಅಂದರು. ಒಂದೆರಡು ವಾಯ್ಸ್ ಟೆಸ್ಟ್ ಆಯಿತು ಮೇಡಮ್ದು. ಸೊ ಶಿ ವಾಸ್ ಟೂ ಗುಡ್. ಆಮೇಲೆ ಕರೆದು ಶ್ರೀಧರ್ ಸಂಭ್ರಮ್ ಸರ್ ಅವ್ರ ಸ್ಟುಡಿಯೋನಲ್ಲಿ 2 ದಿನಕ್ಕೆ ಸಾಂಗ್ ರೆಕಾರ್ಡ್ ಮಾಡಿಕೊಟ್ರು ಮೇಡಮ್. ದಟ್ಸ್ ರಿಯಲಿ ಗ್ರೇಟ್. Since she is an amateur singer, I didn't expect her to do so well within that short span of time. So, ಇದು ಬಿಟ್ಟು ಇದೆಲ್ಲ ಮುಗಿದ ನಂತರ ಅವರ ಒಂದು ಪಾತ್ರನ ಎತ್ತಿ ಹಿಡಿಯೋಕ್ಕೆ ಒಂದು ಹಾಡಬೇಕು, ಟೈಟಲ್ ಸಾಂಗ್ ಬೇಕು ಅಂತ ಹೇಳಿದ್ರು ನಮ್ಮ ಸಾತ್ವಿಕ್ ಭವನ್ ಸರ್. ಆಯಿತು ಅಂತೇಳಿ ಕಂಪೋಸ್ ಮಾಡಿದ್ವಿ. ಸೊ ಅದು ನಾನೇ ಹಾಡೋ ಭಾಗ್ಯ ಸಿಕ್ತು. ಸೊ ಅದನ್ನು ನಾನು ಈಗಷ್ಟೇ ನೀವು ನೋಡಿದ್ರಿ. ಸೊ ತಾಯವ್ವ ಟೈಟಲ್ ಸಾಂಗು. ಅವ್ವ ಅವ್ವ ತಾಯವ್ವ 100 ಕಾಲ ಬಾಳವ. ನೀವು 100 ಕಾಲ ಬಾಳ್ಬೇಕು ಮೇಡಮ್. ಅನ್ನದಾತರಿದ್ರೆ ನಮ್ಮಂಥ ಕಲಾವಿದರು ಬಾಳ್ತಾರೆ, ಬದುಕ್ತಾರೆ. ಹಾಗಾಗಿ ನೀವು 100 ಕಾಲ ಬಾಳ್ಬೇಕಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಸೊ ಇಷ್ಟು ಬಿಟ್ಟು ಇನ್ನೇನಾದ್ರು ಇದ್ರೆ ದಯವಿಟ್ಟು ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಧನ್ಯವಾದಗಳು.